ನಮಸ್ಕಾರ ವೀಕ್ಷಕರೇ, ತಾಜಾ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ರವಿವಾರ. ಇವತ್ತು ನಾನು ಚುರುಮುರಿ ಸೂಸ್ಲ, ಉತ್ತರ ಕರ್ನಾಟಕದ ಮನೆ ಮಾತಾದಂತಹ ಚುರುಮುರಿ ಸೂಸ್ಲನ ಮಾಡ್ತಾ ಇದ್ದೀನಿ. ಅದು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿ. ವಿಡಿಯೋನ ಕೊನೆಯ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಕರಿಬೇವು ಹಾಕೋರಿ. ಕರಿಬೇವು ಆದ ತಕ್ಷಣ ಶೇಂಗಾ ಹಾಕೋರಿ. ಸ್ವಲ್ಪ ಫ್ರೈ ಮಾಡಿರಿ. ಲೋ ಫ್ಲೇಮ್ ಇಟ್ಕೋರಿ ಗ್ಯಾಸ. ಇವಾಗ ಏನೈತಿ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಟಿದ್ದೀವ್ರಲ್ಲ ಅದನ್ನ ಹಾಕೋರಿ. ಒಂದು 2 ನಿಮಿಷ ಮೀಡಿಯಂ ಫ್ಲೇಮ್ದಾಗ ಏನೈತಿ ಫ್ರೈ ಮಾಡಿರಿ. ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡಿರಿ. ಆಮೇಲೆ ಏನೈತಿ ಅದಕ್ಕೆ ಉಳ್ಳಾಗಡ್ಡಿ ಏನೈತಿ ಮಿಕ್ಸ್ ಮಾಡಿರಿ. ನೋಡ್ರಿ, ಇಷ್ಟ ಗ್ಯಾಸ್ ಏನೈತಿ ಸ್ಲೋ ಇಟ್ಕೊಂಡು ಇವಾಗ ನೋಡ್ರಿ ಈರುಳ್ಳಿ ಏನೈತಿ ಮಿಕ್ಸ್ ಮಾಡ್ಕೊರಿ. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಕಿಶನ್ ಮಿಕ್ಸ್ ಮಾಡ್ಕೊರಿ. ಇವಾಗ ಗ್ಯಾಸ್ ಸ್ಲೋ ಫ್ಲೇಮ್ ಇಟ್ಕೊರಿ. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು, ಭಾಳನೂ ಫ್ರೈ ಆಗಬಾರ್ದು. ಮೀಡಿಯಮ್ದಾಗ ಏನೈತಿ ಫ್ರೈ ಮಾಡಿ ಇಟ್ಕೋಬೇಕ್ರಿ ಅದನ್ನು. ಹಂಗೆ ಕೈ ಆಡಿಸ್ಕೊತಾ ಇರ್ಬೇಕ್ರಿ. ಯಾಕಂದ್ರೆ ಇಲ್ಲಿಕಂದ್ರೆ ಅದು ಮತ್ತೆ ಹೊಚ್ಚ ಹೋಗುತ್ತೆ. ಅದು ಒಂದರಿಂದ 2 ನಿಮಿಷ ಆಯ್ತು ಅಂದ್ರೆ ಸಾಕ್ರಿ. ಈರುಳ್ಳಿ ಹಸಿ ವಾಸನೆ ಹತ್ರ ಹೋಗತ್ರಿ ಅದು. ಇವಾಗ 1 ಸ್ಪೂನ್ ಆಗಟ್ಟ ಏನೈತಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಟೇಬಲ್ ಸ್ಪೂನ್. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಏನೈತಿ ಮಿಕ್ಸ್ ಮಾಡ್ಕೋರಿ. ಇವಾಗ ಏನೈತ್ರಿ ಅದು ಚುರುಮುರಿ ಏನೈತಿ ನಾವು ನೆನೆಸ್ಕಿಸಿಂದ ಇಟ್ಟಿದ್ದೀವ್ರಲ್ಲ ಅದನ್ನ ಏನೈತಿ ಇವಾಗ ಹಾಕೋಬೇಕು. ಅದನ್ನು ಗ್ಯಾಸ್ ಏನೈತಿ ಮೀಡಿಯಂ ಫ್ಲೇಮ್ದಾಗ ಇಟ್ಕೋರಿ. ಇರ್ಲಿಕ್ಕಂದ್ರೆ ಮಾತಾಡ್ ಹೋಗ್ತತ್ರಿ ಅದು. ಇವಾಗ ಏನೈತಿ ಅದು ಚುರುಮುರಿ ನೆನೆಸಿಟ್ಟಿದ್ದು ಏನೈತಿ ಹಾಕೊಂಡು ಚೆನ್ನಾಗಿ ಏನೈತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ. ಅದನ್ನು ಒಂದು ಸ್ವಲ್ಪ ಕೊತ್ತಂಬರಿ ಏನೈತಿ ಹಾಕೊಂಡ್ಬಿಡ್ರಿ. ಇವಾಗ ಚೆನ್ನಾಗಿ ಏನೈತಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನು. ನೋಡ್ರಿ, ಮನ್ಯಾಗ 5 ನಿಮಿಷನಾಗ ಏನೈತಿ ಸೂಸ್ಲಾ, ಹೋಟೆಲ್ ಸ್ಟೈಲ್ ಸೂಸ್ಲಾ ಏನೈತಿ ರೆಡಿ ಐತ್ರಿ. ಯಾವುದೇ ರೀತಿ ಆದಂಥ ಮಸಾಲೆ ಮಿಕ್ಸ್ ಮಾಡಿಲ್ಲ, ಏನಿಲ್ಲ. ಮನ್ಯಾಗನೇ ಏನೈತಿ ಮಾಡ್ಕೋಬೋದಾದಂಥ ಸೂಸ್ಲಾ.